ನೋಡಿ ಎಷ್ಟು ಚೆನ್ನಾಗಿದೆ ಫಿನಿಶಿಂಗ್. ತಗೊಂಡೆ ಈ ಬಳೆ. ಸಬ್ಸ್ಕ್ರೈಬ್ ಮಾಡಿ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಅಕ್ಷತಾ. ಬ್ರಹ್ಮವ್ರದಂಗೆ ಕೆಲಸ ಇತ್ತು, ಅದಕ್ಕೆ ಬ್ರಹ್ಮವ್ರಕ್ಕೆ ಹಬ್ಬ ಅಂತೇಳಿ ಹೇಳಿ ಕನ್ನಡ ಕೈ ಹಿಡಿದೆ. ಎಂತಕ್ಕಂದ್ರೆ ಯಬ್ಬ ಕಣ್ಣು ಓಪನ್ ಮಾಡೋಕ್ಕಾಗತ್ತಿಲ್ಲ, ಅಷ್ಟು ಬಿಸಿಲು ಬರ್ತೈತಿ. ಇವತ್ತು ಬಿಸಿಲೇ ಇಲ್ಲ. ನಾನು ನಿನ್ನೆಲ್ಲ ಜೋರು ಬಿಸಿಲಂಗೆ ಹೋಯ್ದೆ, ಎಂಥದ್ದು ಹೇಕಂಡ್ಲ. ಇವತ್ತು ಬಿಸಿಲಿಲ್ಲ, ಕನ್ನಡಕ ಸಿಕ್ಕೈತೆ. ಬೇಡ ಬಾ ಹಪ್ಪ, ಬಾಯ್. ಆವತ್ತು ಚಪ್ಪಲ್ ಹಾಕೊಂಡೆ ಮಾಡಿ ಅಂದಿ. ಚೆನ್ನಾಗಿದೆ. ನನಗೆ ಬಳೆ ಇಷ್ಟ ಆಯಿತು, ಅದೇ ನನಗೆ ದೊಡ್ಡದಾಗ್ತದೆ, ದೊಡ್ಡದಾದ್ರೆ ಇರ್ತಮ್ಮ. ಇನ್ನೊಂಚೂರು ಮೇಲಾಗ ಇದು ಪೇರಾ, ಪೇರಿಗೆ 199. ಇದು ಒಂದು ಪೇರ್ ಕೊಡಿ. ನನಗೆ ಬಳೆ ಇಷ್ಟ ಆಯಿತು, ಅದೇ ನನಗೆ ದೊಡ್ಡದಾಗ್ತದೆ, ದೊಡ್ಡದಾದ್ರೆ ಇರ್ತಮ್ಮ. ಇನ್ನೊಂಚೂರು ಮೇಲಾಗ ಚೆನ್ನಾಗಿದೆ. ಫೈನಲಿ ನಾವು ಮನೆಗೆ ಬಂದೆವು. ಏನೇನಂತ ತಗೊಂಡಿದ್ದೇನೆ ಹೇಳಿ ನಾನು ಇವಾಗ ತರಿಸ್ತಿದ್ದೇನೆ. ಇದು ನನಗೆ, ನಾನು ಆ್ಯಕ್ಚುಲಿ ಇದನ್ನು ತಕ್ಕಂಬಕ್ಕಂತೇಳಿ ಹೋದವಳೆ ಅಲ್ಲ, ನಂಗೆ ಇದು ತುಂಬ ಇಷ್ಟ ಆಯಿತು, ಅದಕ್ಕೆ ನಾನು ಇದನ್ನು ತಗೊಂಡೆ. ನಂಗೆ ಇದು ಇಷ್ಟ ಆಯಿತು, ತುಂಬ ಇಷ್ಟ ಆಯಿತು, ತಗೊಂಡೆ. ಇವಾಗ ಇದ್ರೊಳಗೆ ಏನೇನಿದೆ ಗೊತ್ತಾ? ಇದನ್ನು ತಗೊಂಡ್ರ ಮೇಲೆ ಸುಮ್ಮನೆ ಯಾಕೆ ಬರಬೇಕು? ಇದೊಂದು ತಗೊಂಡೆ. ಇದೊಂದು ಇದೇನಂತೇಳಿ ಹೇಳಿದರೆ ಪಾಂಡ್ಸ್ ಅವರದ್ದು ಒಂದು ರೋಲ್ ಆನ್ ಪರ್ಫ್ಯೂಮ್. ಇದು ನಂಗೆ ಇದು ಬೇಕಿತ್ತು, ತಗೊಂಡೆ. ಆಮೇಲೆ ಒಂದು ಎಂಗೇಜ್ದು ಪರ್ಫ್ಯೂಮ್ ತಗೊಂಡೆ, ಸ್ಪ್ರೇ ಇದು ಬೇಕಿತ್ತು, ತಗೊಂಡೆ. ಖಾಲಿಯಾಗಿದೆ ಆ್ಯಕ್ಚುಲಿ. ಆಮೇಲೆ ಸ್ಟಿಕ್ಕರ್, ಚೂಡಿದಾರೆಲ್ಲ ಹಾಕುವಾಗ ನಾನು ಸ್ಟಿಕ್ಕರ್ ಹಾಕ್ತೇನೆ, ಸೊ ಸ್ಟಿಕ್ಕರ್ ಖಾಲಿಯಾಗಿತ್ತು, ಅದನ್ನು ತಗೊಂಡೆ. ಆಮೇಲೆ ಬಾಚರಿಗೆ ಇದು ಎಂತಕ್ಕೆ ತಗೊಂಡಿದೆ ಅಂತೇಳಿ ಹೇಳಿ ಗೊತ್ತಾಗ್ತಾ ಇಲ್ಲ. ತಗೊಂಡದ್ದು ಅವಳದ್ದು ಕೂದಲಿಗೆ ಇದೇ ಕಮ್ಮಿ ಅಂತದ್ರಂಗ ಅವಳು ಇದನ್ನ ತಗೊಂಡಿದ್ದಾಳು. ಇವಾಗ ಎಲ್ಲಿತ್ತು ನನ್ನ ಹೇರ್? ಆದ್ರೂ ಇದ್ರಂಗ ನಿಂಗೆ ಬಾಚ್ಕೊಂಬ ಆಗ್ತಾ? ಇದನ್ನ ತಗೊಂಡಿದ್ದಾಳು. 4 ವೆರೈಟೀಸ್ ಇತ್ತು, ಪರವಾಗಿಲ್ಲ. ಆಮೇಲೆ ನಾನು ಇದನ್ನ ತಗೊಂಡಿದ್ದೇನೆ, ಇದೊಂದು ಬಾಚಣಿಗೆ. ಆಮೇಲೆ ಸೈಡ್ ಕ್ಲಿಪ್ಸು. ಆಮೇಲೆ ಇದು ನಾನು ತಗೊಳ್ಬೇಕಂತ ಹೇಳಿ
ತುಂಬ ದಿನದಿಂದ ಪ್ಲ್ಯಾನ್ ಮಾಡ್ತಾ ಇದ್ದೆ. ನನಗೆ ನೆನಪೇ ಆಗೋದಿಲ್ಲ, ಎಲ್ಲಿಗೆ ಹೋದರೂ ನನಗೆ ಎಂದೂ ನೆನಪಾಗ್ತಿಲ್ಲ. ಅದೇ ಪ್ರಕಾರವಾಗಿ ನೆನಪೇ ಆಗದೆ ನಾನು ಯಾವುದು ತೊಗೊಂಡಿರಲಿಲ್ಲ ಇತ್ತು. ಇದೆಂತಕ್ಕಂತೇಳಿ ಹೇಳಿದ್ರೆ, ಯೂಶ್ವಲಿ ಮನೆ ಹತ್ರ ಇರುವಾಗ ಎಲ್ಲ ಖಾಲಿ ಹಣೆಯಲ್ಲಿ ಇರಬಾರ್ದು ಅಂತೇಳಿ ಹೇಳಿ, ಯಬ್ಬ ತೆವುಕೆ ಹತ್ತಿರೋದು ಅಯ್ಯಮ್ಮ, ಟಾನ್ ಟಡಾಯ್ ಲಾಲ್ಗಂಧ. ಇವಾಗ ನೋಡಿ ಎಷ್ಟು ಚಂದ ಆಯಿತು. ಅದಕ್ಕೆ ಒಂದು ಲಾಲ್ಗಂಧ ಸಹ ತಗೊಂಡೆ. ಅದನ್ನು ಬಿಟ್ಟೆ ರಬ್ಬರು ತಲೆಗೆ ಹಾಕಲಿಕ್ಕೆ, ರಬ್ಬರ್ ಬ್ಯಾಂಡು, ಆಮೇಲೆ ಕ್ಲಿಪ್ಸು, ಇನ್ನೊಂದು ಟೂತ್ ಬ್ರಷು, ರಬ್ಬರು, ಕ್ಲಿಪ್ಸು. ಇದೇನಿದು? ಅಮ್ಮ ಇದೊಂದು ಬಳೆ ನನಗೆ ಇಷ್ಟ ಆಯಿತು. ಇದು ನೋಡಿ ಎಷ್ಟು ಚೆನ್ನಾಗಿದೆ ಫಿನಿಶಿಂಗ್. ತಗೊಂಡೆ ಈ ಬಳೆ ತಗೊಂಡೆ. ನಾ ಇದನ್ನೆಲ್ಲ ತಗೊಳ್ಲಿಕ್ಕಂತ ಹೋದದ್ದೇ ಅಲ್ಲ, ಅದು ಇದು ರೆಗ್ಯುಲೇಟರ್ ಆಫ್ ಇತ್ತು ಅನ್ಸುತ್ತೆ ಕಾಣಿ. ಅವರು ಇನ್ನೊಂದು ಹಠ ಮಾಡಿ ತಗೊಳ್ಳೇಬೇಕಂತೇಳಿ ಹೇಳಿ ಇದೊಂದು ತಗೊಂಡೆ. ಇದು ಎಷ್ಟು ರೂಪಾಯಿ ಗೊತ್ತಾ? 800 ರೂಪಾಯಿ. ಬ್ಯಾಡ ಅಂದಷ್ಟು ಅಂಗಡಿಯವ್ರಿಗೆ ಅದೇ ಅಂಗಡಿಯವರೇ ಕೇಳುದಿಲ್ಲ, ಅಂಗಡಿಯವರೇ ತಗೊಂಡೋಗಿ ಅಂತೇಳಿ ಹೇಳ್ರು. ಎಂತಕ್ಕೆ ಅವರಿಗೆ ಬೇಜಾರು ಮಾಡೋದು? ತಗೊಂಡೆ ಬಂತು. ಇದೊಂದು ತಗೊಂಡೆ. ಆಮೇಲೆ ಲಿಪ್ ಲೈನರ್, ಮತ್ತೆ ರಬ್ಬರ್, ಕ್ಲಿಪ್ಸು, ಒನ್ ಮೋರ್ ಕ್ಲಿಪ್ಸು ಎಲ್ಲ ಸೆಟ್. ಆ ರಬ್ಬರ್ ಹಾಕಿ ಕಳಿಸ್ರು ಅವ್ರಾಗ. ರಬ್ಬರ್ ಇದಕ್ಕೆ 5 ರೂಪೀಸ್ ಹಾಕಿ ಕಳ್ಸೋದಲ್ಲ, ತಗೊಂಡ್ಬರೋದು. ಅದೆಲ್ಲ ಇದು ನಾವು ತಗೊಂಡಿರ್ಲಿಲ್ಲ, ಹಾಕಿ ಕಳಿಸೋದು. ಆಮೇಲೆ ಇದು ಇದರದ್ದು ಬ್ಯಾಗಿದ್ದು ಹ್ಯಾಂಡಿದ್ದು ಹಿಂಗೆ ಬರುತ್ತೆ. ನಾ ಹಾಕ್ತೇವೆ. ಇದು ನೋಡಿ ಚೆನ್ನಾಗಿದೆ. ಇದು ನನ್ನ ತಂಗಿ ಮೊನ್ನೆ ಅಷ್ಟೇ ಒಂದು ಬ್ಯಾಗ್ ತಗೊಂಡಿದ್ಲ. ಇದೆಂತದ ಇದು? ಇವಾಗ ಹಾಕದು 6, ಅದು ಅಡ್ಜಸ್ಟೇಬಲ್. ಯಾ ಒಳ್ಳೆ ಇದೆ ಮಾತ್ರ. 2,500 ರೂಪಾಯಿ ಕೊಟ್ಟದಕ್ಕೂ ಏನು ಇದ್ದಿಲ್ಲ. ಇದು ಮೈನ್ಲಿ ಈ ಬ್ಯಾಗ್ ತಗೊಂಡಿದ್ದೆ ನೀರು ಬಾಟ್ಲಿ ಹಾಕೋಕೆ. ಹೌದು, ಇದನ್ನ ಎಂತಕ್ಕೆ ತಗೊಂಡಿದೆ ಅಂದರೆ ಈ ರೀತಿ ತೋರಿಸ್ತೆ. ಈ ಬಾಟಲ್ ನಾನು ಯಾವ ಕಾರಣಕ್ಕಾಗಿ ತಗೊಂಡಿದ್ದೇನೆ ಗೊತ್ತಾ? ಈ ಬಾಟಲ್ ಇದ್ರೊಳಗೆ ಫಿಕ್ಸ್ ಆಗಬೇಕು ಅಂತ. ದೇವರೇ ರಾಮಕೃಷ್ಣ ವಾಸುದೇವ, ಅಯ್ಯಯ್ಯೋ ರಾಮ ಹೋಗ್ತಾ ಇಲ್ವೇ? ಮಧ್ಯಕ್ಕೆ ಹಾಕ್ಬೇಡ, ಬದಿಯೇ ಹಾಕತ್ತು. ಎಂತ ಲೆಕ್ಕ ಮಾಡ್ತೀನಿ. ಎಸ್, ಕಣ್ಣಾಳತೆಲ್ಲೇ ತೊಗೊಂಡದ್ದು ನಾನು. ನಾ ಫಸ್ಟಿಗೆ ಇನ್ನೊಂದು ಬ್ಯಾಗ್ ತೊಗೊಂಡಿದ್ದೆ, ಸ್ವಲ್ಪ ಕಮ್ಮಿ ಇತ್ತು ರೇಟು. ಎಷ್ಟು 1000 ಚಿಲ್ಲರೆ ಏನೋ ಇತ್ತು, 900 ಏನೋ ಇತ್ತು. ಆದರೆ ಅದರಲ್ಲಿ ಏನಿತ್ತು ಅಂತ ಹೇಳಿದ್ರೆ, ನನಗೆ ನನ್ನ ಬಾಟಲ್ ಇದ್ರೊಳಗೆ ಹೋಗೋದಿಲ್ಲ ಅಂತ ಅನಿಸ್ತಿತ್ತು. ನನಗೆ ನೀರಿಲ್ಲದೆ ಆಗೋದೇ ಇಲ್ಲ. ನಾನು ಮತ್ತೆ ಚಪ್ಪೆ ನೀರು ಕುಡಿದ್ರೂ ಆಗೋದಿಲ್ಲ. ಅದಕ್ಕೆ ಎಲ್ಲಿ ಹೋದರೂ ಬಿಸಿ ನೀರು ತೊಗೊಂಡು ಹೋಗಬೇಕು. ಕೆಲವು ಸಲ ನಂಗೆ ಹಿಂಗೆ ಹಿಡ್ಕೊಂಡು ಹೋಗ್ಬೇಕು ನಾಚಿಕೆ ಇತ್ತು. ಏನೋ ಒಂದು ಫಂಕ್ಷನಿಗೆ ಹೋಗಿರುತ್ತೆ, ಆವಾಗ ಇದೆಲ್ಲ ಹಿಂಗೆ ಹಿಡ್ಕೊಂಡು ಹೋಗ್ಬೇಕು ನಂಗೆ ನಾಚಿಕೆ ಇತ್ತು. ಅದಕ್ಕೋಸ್ಕರವೇ ಇದು ಬ್ಯಾಗ್ ತೊಗೊಂಡಿರುವಂಥದ್ದು. ಕರೆಕ್ಟ್ ಹಿಂಗೆ ಇಟ್ಕೊಂಡು ಹಿಂಗೆ ಮಾಡಿ ಇಟ್ಕೊಂಡು ಹೋದರೆ ಆಯಿತು. ಸಿಂಪಲ್. ಹೆಂಗಿದೆ ನನ್ನ ಬ್ಯಾಗ್? ಚೆನ್ನಾಗಿದೆಯಾ? ಕಮೆಂಟ್ ಮಾಡಿ ತಿಳಿಸಿ ಆಯಿತಾ, ಈ ಬ್ಯಾಗು ಹೆಂಗಿದೆ ಅಂತ ಹೇಳಿ. ಓಪನ್ ಮಾಡ್ತೆ. ಇದನ್ನು ತಗೊಂಡ್ರ ಮೇಲೆ ಇದೆ ಅಂತಕ್ಕೆ ಎಷ್ಟು ಸಾಫ್ಟ್ ಇದೆ ಗೊತ್ತಾ ಇದು? ಟಾನ್ ಟಡಾಯ್. ಎಸ್, ಇದನ್ನು ತೆಗೆದೆ. ಮತ್ತು ಈಚೆ ಸೈಡಿದ್ದು ಪ್ರೈಸ್ ಟ್ಯಾಗ್ ಇದೆಲ್ಲ ಒಟ್ಟಿಗೆ ಹಾಕ್ತೀಯ? ಇಲ್ಲ, ಪ್ರೈಸ್ ಟ್ಯಾಗ್ ಹಂಗೆ ಇರುತ್ತೆ. ತೆಗೆದ್ರು ಸರಿ. ಈಗ ತಡೆ. ಟಾನ್ ಟಡಾಯ್. ಇದೊಂದು ತೆಗಿ ಮಾಡಿದ್ದೀನಿ. ಹೆಂಗೆ ಅದು ಈ ಲಾಕ್ ಬಿಡ್ಸು. ನಿಲ್. ವಿಡಿಯೋ ಆನ್ ಇತ್ತು. ಹಾಂ, ಇವಾಗ ಚೆನ್ನಾಗಿ ಕಾಣಿಸ್ತಿದೆ ಅಂತ ನಾನು ಅನ್ಕೊಂಡಿದ್ದೇನೆ. ನನಗಂತೂ ಇಷ್ಟ ಆಯ್ತಪ್ಪ. ಅದೇ ಮಣ್ಣಾಗಿಲ್ಲ ಅಂದರೆ ಅಷ್ಟೇ ಸಾಕು, ಕಲೆ ಆಗಿಲ್ಲ ಅಂದರೆ ಅಷ್ಟೇ ಸಾಕು. ಓಕೆ, ಇದನ್ನು ಸೈಡಲ್ಲಿ ಇಡುವ. ಈಗ ಅದನ್ನು ಬಿಟ್ಟರೆ ನಾನು ಎಂತ ತೊಗೊಂಡಿದ್ದೇನೆ ಗೊತ್ತಾ? ಇವತ್ತು ಇದೆರಡು ಗ್ಲಾಸ್ 4 ಪೀಸಸ್ ತೊಗೊಂಡಿದ್ದೇನೆ. ಈ ಗ್ಲಾಸ್ ನನಗೆ ತುಂಬ ಇಷ್ಟ ಆಯಿತು, ಅದಕ್ಕೆ ತೊಗೊಂಡಿರುವಂಥದ್ದು. ಏನಕ್ಕಾದರೂ ಯೂಸ್ ಆಗತ್ತೆ ನಮ್ಮನೆ. ದೊಡ್ಡ ನೋಣ
ಓ ರಮ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.